ಕರ್ನಾಟಕ ಇನ್ನೂ ಏನು ಆಗಬೇಕಾಗಿ ಉತ್ತರ ಕರ್ನಾಟಕ ವರದಿ ಬಂದ ತಕ್ಷಣ ನಾನು ಮಾಡಿ ತೋರಿಸ್ತೀನಿ ಅನ್ನೋಂಥ ಮಾತನ್ನು ಓಪನ್ ಆಗಿ ಮಾಡ್ತೀನಿ ಅನ್ನೋಂಥ ಮಾತು ಅದನ್ನು ಬದ್ಧದನಿ ಅನ್ನೋಂಥ ಮಾತನ್ನು ಅದರಲ್ಲೂ ಕೃಷ್ಣಾ ನದಿ ನೀರಿನ ಈ ಏನು 75,000 ಎಕರೆಗಳ ಬಗ್ಗೆ ಅದರದ್ದು ಈಗಾಗಲೇ 1.5 ಲಕ್ಷ ಕೋಟಿ ರೂಪಾಯಿ ದುಡ್ಡು ತೆಗೆದಿರಬೇಕಾಗಿದೆ ಅನ್ನೋಂಥ ಮಾತು ಅನೇಕ ಚರ್ಚೆಗಳು ಅದು ಇಲ್ಲ ಅಂತಲ್ಲ. ನಿಜವಾಗಿಯೂ ಉತ್ತರ ಕನ್ನಡದ ಬಗ್ಗೆ ಈ ಸಲ ಒಳ್ಳೆ ಚರ್ಚೆ ಆಯಿತು. ಮುಖ್ಯ ಬಚಾವತ್ ಏನು ವರದಿ ಬರ್ತದೆ ಶ್ರೀ ಕೃಷ್ಣ ವ್ಯಾಲಿ ಮೇಲೆ, ಕೃಷ್ಣ ನದಿ ನೀರಿನ ಹಂಚಿಕೆ ಮೇಲೆ ನಮ್ಮ 730 ತನಕ ನಮ್ಮ TMC ನೀರು ನಾವು ಬಳಸ್ಬೋದು ಅಂತ ನಮಗೆ ಆರ್ಡರ್ ಅದ. 430 ಕಿಲೋಮೀಟರ್ ಹರಿಯುತ್ತಿರುವಂಥ ಕೃಷ್ಣೆಯಿಂದ ನಾವು ಅದನ್ನೆಲ್ಲ ಬಳಸ್ಕೊಂಡಿದ್ದೀವಿ ಇಲ್ಲಿವರೆಗೆ ಅಂದರೆ ಇನ್ನೂ ಇಲ್ಲ. ಅದಂದರೆ ಎರಡನೇ ಬಚಾವತ್ ಆಯೋಗದಲ್ಲಿ ಮತ್ತೊಂದು ಹೇಳ್ತದೆ 172 ಮತ್ತೊಂದು 4 ಕಡಿಮೆ ಮಾಡಿ 5 ಕಡಿಮೆ ಮಾಡಿ 166 TMC ಎಷ್ಟು ನೀರು ನಾವು ಬಳಸ್ಬೋದು ಅಂತೇಳಿ ಆರ್ಡ್ರ್ ಆಗಿದೆ. ಅದಕ್ಕಾಗಿ 3ನೇ ಹಂತದ ಯೋಜನೆ ನಡೀತಾ ಇದೆ. ಹಾಗೆ ಕುಂಟ್ಕೋದು ನಡೀತಾ ಇದೆ ನಾಳೆಗಿಂತ ನಾಳೆ ಅಂತೇಳಿ ವಿರೋಧ ಪಕ್ಷಗಳು ಟೀಕಾ ನಾವು ಮಾಡಿದ್ರು ಸಾಕಷ್ಟು. ಅದು ಉತ್ತರನೂ ಕೊಟ್ಟರು ಸಮರ್ಪಕವಾಗಿ ಸಿದ್ದರಾಮಯ್ಯನವರು. ಉತ್ತರ ಕನ್ನಡಕ್ಕೆ ನಾವು ಹೆಚ್ಚು ಕೆಲಸ ಮಾಡಿದ್ದೀವಿ, ಕಾಂಗ್ರೆಸ್ಸಿಗರು 371 ಜೆ ಮಾಡಿದವರು ನಾವು ಆ ಭಾಗದ ಜನಕ್ಕೆಲ್ಲ ಕಲ್ಯಾಣ ಕರ್ನಾಟಕ್ಕೆಲ್ಲ ಅನುಕೂಲ ಆಗಲ್ಲ ಅಂತೇಳಿ ಅದಕ್ಕೆ 5,000 ಕೋಟಿಗಳನ್ನು ಮತ್ತೆ ಹಗಲು ತೆಗೆದಿರ್ತಾ ಇದ್ದೀವಿ, ಮಾಡ್ತಾಯಿದ್ದೀವಿ ವರ್ಕ ಅನ್ನುವಂಥ ಮಾತನ್ನು ಹೇಳೋ ಜೊತೆಗೆ ಪ್ರಶ್ನೆಯನ್ನು ನಾವು ಮುಗಿಸ್ತೀವಿ, ಜಲ್ದಿ ನಮ್ಮ ಟೈಮ್ದಾಗ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತಿನ ಮಾರ್ಕೆಟ್ ಪ್ರಕಾರ ಭಾಳ ತುಟ್ಟಿದೆ. 40 ಲಕ್ಷ ನೀರಾವರಿ ಭೂಮಿಗೆ 30 ಲಕ್ಷ ಟ್ರಯಲಲ್ಲಿ ಕೊಡೋದು ನಿರ್ಧಾರ ಮಾಡೀವಿ. ನೀವು ಜಲ್ದಿ ಮುಗಿಸ್ಕೊಳ್ರಿ, ಕೋಟಿಗಟ್ಟಲೆ ಕೊಡ್ಲಿಕ್ಕೆ ಸಾಧ್ಯನಾ ಅನ್ನೋದು ಮಾತು ಹೇಳ್ತಾ ಕೃಷ್ಣ ಅಪರ್ ಪ್ರಾಜೆಕ್ಟ್ ನಾವು ಮುಗಿಸ್ತೀವಿ. ಅದ್ರ ಜೊತೆಗೆ ಉತ್ತರ ಕರ್ನಾಟಕ ಬ್ಯಾಲೆನ್ಸ್ ತಂದು ನಿಲ್ಲಿಸ್ತೀವಿ. ಅದು ಬೇಕಾದಷ್ಟು ಆಗಲಿ ನಾವು ಅದನ್ನು ಮಾಡ್ತೀವಿ. ನಮ್ಗೆ ಆ ಒಂದು ಶಿಫಾರಸು ನಮ್ಮ ಎಂ ಗೋವಿಂದರಾವ್ ಅವರ ಸಮಿತಿ ಶಿಫಾರಸು ಬರ್ತಾ ಅದ್ರ ಪ್ರಕಾರ ಮಾಡ್ತೀವಿ ಅಂತೇಳಿ ಅದೇ ಕಾಲಕ್ಕೆ BJP ಟೀಕೆ ಉತ್ತರ ಕೊಟ್ಟರು. ಇನ್ನೊಂದು ಹೇಳ್ತೀನಿ ನಿಮಗೆ ಅನ್ನೋ ಮಾತು ಹೇಳ್ತಾ ಶ್ವೇತ ಪತ್ರ ಹೊರಡಿಸೋಣ. ನಮ್ಮಲ್ಲಿ ಎಷ್ಟು ನಾವಿದ್ದಾಗ ಸರ್ಕಾರದಾಗ ಎಷ್ಟಾಗಿದೆ ಕೆಲಸ, ನೀವಿದ್ದಾಗ ಎಷ್ಟು ಮಾಡಿದ್ದೀರಿ ಅನ್ನುವಂಥ ಮಾತುಗಳನ್ನು ಕೆಲವು ವಿರೋಧ ಪಕ್ಷಗಳು ಇದಕ್ಕೆಲ್ಲ ಧಿಕ್ಕಾರ ಹೇಳಿ ಅವರು ಎದ್ದು